ನೂರಾರು ವರ್ಷಗಳಿಂದ ಹಸಿರಿನಿಂದ ಕಂಗೊಳಿಸಿದ್ದಂಥ ಕೃಷಿ ಭೂಮಿ, ಸಾವಿರಾರು ರೈತರ ಬದುಕಿಗೆ ಆಧಾರವಾಗಿದ್ದಂಥ ಜಮೀನು ಈಗ ಅದೇ ಜಾಗದಲ್ಲಿ ನಿರ್ಮಾಣಕ್ಕೆ ಸಜ್ಜಾಗ್ತಿದೆ ಬೆಂಗಳೂರನ್ನೇ ಹೋಲುವಂತಹ ಮೆಗಾ ಟೌನ್ಶಿಪ್. ಆದರೆ ಇದು ಅಭಿವೃದ್ಧಿಯ ಕನಸ ಅಥವಾ ಸಾವಿರಾರು ಕೋಟಿ ರೂಪಾಯಿಗಳ ರಿಯಲ್ ಎಸ್ಟೇಟ್ ಆಟನ? ಬಿಡದಿ ಟೌನ್ಶಿಪ್ ಯೋಜನೆ ಈಗ ಕೇವಲ ಭೂಸ್ವಾಧೀನ ವಿಚಾರವಾಗಿ ಉಳಿದಿಲ್ಲ, ಬದಲಾಗಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು HDK ನಡುವಿನ ಒಂದು ಸಮರಕ್ಕೆ ಮತ್ತೆ ಪ್ರತಿಷ್ಠಾ ಕಾಳಗಕ್ಕೆ ಕಾರಣ ಆಗಿದೆ. ಇವೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೇಳಿ ಬರ್ತಿದೆ. ಇದಾದ ನಂತರ ಬಿಜೆಪಿ ಒಂದು ವಿಚಿತ್ರ ಸಂಕಷ್ಟಕ್ಕೆ ಸಿಲುಕಿದೆ. ಹಾಗಾದ್ರೆ ಬಿಡದಿಯಲ್ಲಿ ನಿಜಕ್ಕೂ ನಡೀತಿರೋದಾದ್ರೆ ಏನು? ಇದೇ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಜೂನ್ 13ರಂದು ಕರ್ನಾಟಕ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಮಂಡಲಹಳ್ಳಿ, ಕೆಂಪಯ್ಯನಪಾಳ್ಯ ಹಾಗೂ ಹಾರೋಹಳ್ಳಿ ತಾಲೂಕಿನ ವಡೇರಹಳ್ಳಿಯಲ್ಲಿ ಒಟ್ಟು 518 ಎಕರೆಯ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ 7,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ GBIT ನಿರ್ಮಾಣ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ. ಸುಮಾರು 18,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವಂತಹ ಈ ಯೋಜನೆಯನ್ನು ಬೆಂಗಳೂರಿನ 2ನೇ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ಡೆವಲಪ್ ಮಾಡುವ ಉದ್ದೇಶ ಸರ್ಕಾರಕ್ಕಿದೆ. ಹಾಗಿದ್ರೆ ಇಂಥ ಮಹತ್ವಾಕಾಂಕ್ಷಿ ಯೋಜನೆಗೆ ರೈತರಿಂದ ಯಾಕೆ ಆಕ್ರೋಶ ವ್ಯಕ್ತವಾಗ್ತಿದೆ? ರೈತರ ಪ್ರಕಾರ ಸ್ವಾಧೀನಪಡಿಸಿಕೊಳ್ಳಲಾಗ್ತಿರುವ ಭೂಮಿ ಬಂಜರು ಭೂಮಿ ಅಲ್ಲ, ಅದು ಜಮೀನು, ಅತ್ಯಂತ ಫಲವತ್ತಾದ ಬಹುಬೆಳೆಯ ಕೃಷಿ ಭೂಮಿ. ಪೀಳಿಗೆಯಿಂದ ಕೃಷಿ ಮಾಡ್ಕೊಂಡು ಬಂದಿರುವಂತಹ ಕುಟುಂಬಗಳಿಗೆ ಈ ಜಮೀನೇ ಜೀವಾಧಾರ. ಗ್ರಾಮ ಸಭೆ ನಡೆಸಿಲ್ಲ, ಸಮರ್ಪಕ ಸಮಾಲೋಚನೆಯನ್ನು ಆಗಿಲ್ಲ, ಕಾನೂನು ಪ್ರಕಾರ ರೈತರ ಒಪ್ಪಿಗೆ ಪಡೆದಿಲ್ಲ. ಹೀಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಅನ್ಯಾಯ ಅಂತ ರೈತರು ಆರೋಪಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಆ ರಾಕ್ಷಸರ ಕೈ ಕೊಡಕ್ಕೆ ನಾವು ತಯಾರಿಲ್ಲ. ಅವರು ಸ್ವಾಧೀನದ ಉರುಳು ಏನೈತೆ, ಅವರು ನಮಗೆ ಉರುಳಾಕಕ್ಕೆ ಬಂದವ್ರೆ ಭೂಸ್ವಾಧೀನದ ಉರುಳನ್ನ. ಆ ಉರುಳಿಗೆ ಈ ಭೂತಾಯಿಯ ಕೊರಳನ್ನು ನಾವು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ತಯಾರಿಲ್ಲ. ಭೂಮಿ ಯಾವುದೇ ಕಾರಣಕ್ಕೂ ಅವರು ಒಂದು ಇಂಚು ಕೂಡ ನಾವು ಬಿಟ್ಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಕಳೆದ ವರ್ಷ ಅಂದ್ರೆ 2025ರ ಮಾರ್ಚ್ ತಿಂಗಳಿನಿಂದಲೇ ರೈತರು ಈ ಯೋಜನೆಯ ವಿರುದ್ಧ ಧರಣಿ ನಡೆಸ್ತಾನೆ ಇದ್ದಾರೆ. ಈ ಹೋರಾಟವನ್ನು ದೇವನಹಳ್ಳಿ ಏರೋ ಪಾರ್ಕ್ ವಿರುದ್ಧ ನಡೆದಂತ ಐತಿಹಾಸಿಕ ರೈತ ಹೋರಾಟಕ್ಕೆ ಹೋಲಿಸಲಾಗ್ತಿದೆ. ಹಾಗಿದ್ರೆ ಈ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿರುದ್ಧ ಕುಮಾರಸ್ವಾಮಿ ಅವರು ಯಾಕೆ ಕಣಕ್ಕಿಳಿದಿದ್ದಾರೆ? ಈ ವಿವಾದದ ಮುಂಚೂಣಿಯಲ್ಲಿ ನಿಂತಿರುವವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಸರ್ಕಾರ ರೈತರ ವಿರೋಧದ ನಡುವೆಯೂ ಬಲವಂತವಾಗಿ ಭೂಮಿ ಕಬಳಿಸುತ್ತಿದೆ ಅನ್ನೋದು ಅವರ ಆರೋಪ. DK ಶಿವಕುಮಾರ್ ಸ್ವತಃ ಗ್ರಾಮಗಳಿಗೆ ಬಂದು ರೈತರ ಅಭಿಪ್ರಾಯ ಕೇಳಲಿ ಅಂತ ಅವರು ನೇರವಾಗಿ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಕಾರ 80ರಿಂದ 90% ರೈತರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸರ್ಕಾರ ಕೆಲವರ ಅಭಿಪ್ರಾಯವನ್ನು ಮಾತ್ರ ಇಟ್ಕೊಂಡು ಈ ಯೋಜನೆಯನ್ನು ಮುಂದುವರಿಸ್ತಿದೆ ಅನ್ನೋದು ಅವರ ಆರೋಪ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು, ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದ್ರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಇನ್ನು ಈ ಆರೋಪಕ್ಕೆ DK ಶಿವಕುಮಾರ್ ಅವರ ಸಮರ್ಥನೆ ಏನು ಅಂತ ನೋಡೋದಾದ್ರೆ, ಇತ್ತ DK ಶಿವಕುಮಾರ್ ಅವರು ಸಂಪೂರ್ಣ ವಿಭಿನ್ನವಾದ ಚಿತ್ರಣವನ್ನೇ ಕೊಡ್ತಾ ಇದ್ದಾರೆ. ಸುಮಾರು 70% ಭೂಮಾಲೀಕರು ಈಗಾಗಲೇ ಪರಿಹಾರ ಪಡೆಯಲಿಕ್ಕೋಸ್ಕರ ಅರ್ಜಿ ಸಲ್ಲಿಸಿದ್ದಾರೆ. ಅಂದ್ರೆ ಬಹುಪಾಲು ಜನರು ಈ ಯೋಜನೆಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಂತ ಅವರು ವಾದಿಸ್ತಿದ್ದಾರೆ. ಸರ್ಕಾರದ ಪ್ರಕಾರ ಪ್ರತಿ ಎಕರೆಗೆ 2.7 ಕೋಟಿಯಿಂದ ಹಿಡಿದು 2.5 ಕೋಟಿವರೆಗೆ ಪರಿಹಾರ ಕೊಡ್ತೀವಿ, ಅಥವಾ ಸ್ವಾಧೀನಪಡಿಸಿಕೊಂಡಿರುವಂತಹ ಭೂಮಿಯಲ್ಲಿ 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ರೈತರಿಗೆ ನೀಡ್ತೀವಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ವಿಚಾರದ ನಡುವೆ ಈಗ ಈ ಕತೆಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇತ್ತೀಚೆಗೆ ಸಿಎಂ DK ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ರು.
ಈ ಭೇಟಿಯ ವೇಳೆ ಬಿಡದಿ ಟೌನ್ಶಿಪ್ ಬಗ್ಗೆ ಕೂಡ ಡಿಕೆಶಿ ಪ್ರಧಾನಿ ಜೊತೆ ಚರ್ಚೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿಯವರು ನಾನು ಕೂಡ ಗುಜರಾತ್ನಲ್ಲಿ ಇಂಥದೇ ಹಲವಾರು ಟೌನ್ಶಿಪ್ ಯೋಜನೆಗಳನ್ನು ಮಾಡಿದ್ದೀನಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಡಿಕೆಶಿ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿಕೆಗಳು ಹೊರಬೀಳ್ತಿದೆ. ಇದನ್ನು ಡಿಕೆಶಿ ಬಹಿರಂಗವಾಗಿ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಕೂಡ ಬಳಸ್ತಾ ಇದ್ದಾರೆ. ಪ್ರಧಾನಿಯವರೇ ಮೆಚ್ಚಿರುವಂತ ಈ ಯೋಜನೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಯಾಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಪ್ರಶ್ನಿಸ್ತಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ಕಾನೂನು ಹೋರಾಟ ಮತ್ತೆ ಇದಕ್ಕೆ ಸಿದ್ಧ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತೆ ಕಾನೂನು ಹೋರಾಟ ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇಲ್ಲೇ ಈಗ ಬಿಜೆಪಿಗೆ ಸಂಕಷ್ಟ ಶುರುವಾಗಿರೋದು. ಒಂದು ಕಡೆ ಮೈತ್ರಿ ಪಕ್ಷ ಜೆಡಿಎಸ್ ಯೋಜನೆಯ ವಿರುದ್ಧ ಹೋರಾಟ ನಡೆಸುತ್ತಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಪ್ರಧಾನಿ ಮೋದಿ ಅವರ ಹೆಸರನ್ನು ಮಧ್ಯೆಗೆ ತರ್ತಿದ್ದಾರೆ. ಇದರಿಂದ ಬಿಜೆಪಿ ನಾಯಕರು ನೇರವಾಗಿ ಯೋಜನೆಯ ವಿರುದ್ಧ ಮಾತನಾಡಕ್ಕೆ ಆಗ್ತಾ ಇಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪ್ರಧಾನಿ ಮೋದಿಯೇ ಬೆಂಬಲಿಸಿದ್ರೆ ನಮಗೇನು ಆಕ್ಷೇಪ ಇಲ್ಲ ಅಂತ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಗುಜರಾತ್ that time lakhs of people lost their houses. That time Narendra Modi done the layout there. For whom? Who lost their houses? What you are doing in Bidadi is a real estate agent. Don't compare it. It's not a development. Modi support the development of country, development of the state. You are doing any school, you are doing any college, you are doing any hospital, any bus stand, nothing. ಹೀಗಾಗಿ ಬಿಜೆಪಿ ಕೂಡ ವೇಟ್ ಅಂಡ್ ವಾಚ್ ತಂತ್ರವನ್ನು ಅನುಸರಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ನಲ್ಲಿ ಡಿಕೆ ಶಿವಕುಮಾರ್ ಅಭಿವೃದ್ಧಿಯ ರಾಜಕಾರಣ ಮಾಡ್ತಾ ಇದ್ರೆ, ಕುಮಾರಸ್ವಾಮಿ ಅವರು ರೈತರನ್ನಿಟ್ಕೊಂಡು ಸಿಂಪತಿ ರಾಜಕಾರಣ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಮಾತ್ರ ಎರಡರ ನಡುವೆ ಸಿಲುಕಿ ಯಾವ ಕಡೆ ನಿಲ್ಬೇಕು, ಯಾಕಂದ್ರೆ ಈ ಯೋಜನೆ ಯಶಸ್ವಿ ಆದ್ರೂ ಕ್ರೆಡಿಟ್ ಡಿಕೆಶಿಗೆ ಹೋಗುತ್ತೆ, ಅಥವಾ ಒಂದು ವೇಳೆ ಈ ಯೋಜನೆ ವಿಫಲ ಆದ್ರೆ ಅದರ ಲಾಭ ಕುಮಾರಸ್ವಾಮಿ ಅವರಿಗೆ ಹೋಗುತ್ತೆ. ಬಿಜೆಪಿಗೆ ಮಾತ್ರ ಲಾಭ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಗ್ತಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಿಜೆಪಿಗೆ ನೇರ ರಾಜಕೀಯ ಲಾಭ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿನೇ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಕನಕಪುರ ಸೇರಿದಂತೆ ಈ ಭಾಗಗಳು ಸಾಂಪ್ರದಾಯಿಕವಾಗಿ ಒಕ್ಕಲಿಗ ಸಮುದಾಯದ ಪ್ರಭಾವವಾಗಿರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮುಖ್ಯವಾಗಿ ಪೈಪೋಟಿ ನಡೀತಿರುವಂಥದ್ದು. ಬಿಜೆಪಿಯ ಸಂಘಟನೆ ಮತ್ತು ಮತ ಬ್ಯಾಂಕ್ ತುಲನಾತ್ಮಕವಾಗಿ ಇಲ್ಲಿ ಅತ್ಯಂತ ದುರ್ಬಲವಾಗಿದೆ ಅಂತಾನೆ ಹೇಳ್ಬೋದು. ಹೀಗಿರುವಾಗ ಮಿತ್ರ ಪಕ್ಷ ಜೆಡಿಎಸ್ ಅಥವಾ ಡಿ ಕುಮಾರಸ್ವಾಮಿ ಅವರ ಪ್ರಾಬಲ್ಯವನ್ನು ಈ ಪ್ರದೇಶಗಳಲ್ಲಿ ಹೆಚ್ಚಿಸೋದ್ರಿಂದ ತಮಗಾಗುವ ಲಾಭ ಆದ್ರೂ ಏನು ಅನ್ನೋ ಚರ್ಚೆ ಬಿಜೆಪಿಗರಲ್ಲಿದೆ. ಈಗ ಈ ಎಲ್ಲ ವಿಚಾರಗಳ ನಡುವೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ರಿಯಲ್ ಎಸ್ಟೇಟ್ ಹಗರಣಕ್ಕೆ ಪ್ರಧಾನಮಂತ್ರಿಯವರ ಕಾರ್ಯಾಲಯವನ್ನು ರಕ್ಷಣಾ ಕವಚವಾಗಿ ಬಳಸಬೇಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟಕ್ಕೆ ಕಾರಣ ಆದ್ರೂ ಏನು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಉದ್ದೇಶಿತ ಟೌನ್ಶಿಪ್ ಪ್ರದೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಸೇರಿದ ಅಂದಾಜು 100 ಎಕರೆ ಜಮೀನಿದೆ. ಸರ್ಕಾರ ಈಗ ನಿಗದಿ ಮಾಡಿರುವ ಪರಿಹಾರ ಯಾವುದಕ್ಕೂ ಸಾಕಾಗೋದಿಲ್ಲ ಅಂತ ಸ್ವತಃ ಕುಮಾರಸ್ವಾಮಿ ಅವರೇ ತಮ್ಮ ಪಕ್ಷದ ಮುಖಂಡರ ಬಳಿ ಹೇಳ್ಕೊಂಡಿದ್ರಂತೆ. ಇನ್ನು ಡಿಕೆ ಶಿವಕುಮಾರ್ ಕೂಡ ಇಂಥದೇ ಚರ್ಚೆಗಳಿಂದ ಏನು ಹೊರತಾಗಿಲ್ಲ. ಉದ್ದೇಶಿತ ಜಾಗದಲ್ಲಿ 100 ಎಕರೆ ಡಿಕೆಶಿ ಕುಟುಂಬಕ್ಕೆ ಸೇರಿದ ಜಮೀನಿದೆ. ಈಗಾಗಲೇ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸ್ವತಃ ಡಿಕೆಶಿ ಅವರೇ ಕನಕಪುರದಲ್ಲಿ ಯಾವ ರೈತರು ಭೂಮಿ ಕೊಡಬೇಡಿ, ನಿಮಗೆ ಬೇರೇನೂ ಮಾಡಲು ಆಗೋದಿಲ್ಲ, ನಿಮ್ಮ ಭೂಮಿಗೆ ಚಿನ್ನದ ಬೆಲೆಯನ್ನು ತಂದು ಕೊಡ್ತೇನೆ ಅಂತ ಒಂದು ಕಾಲದಲ್ಲಿ ಹೇಳಿದ್ರು. ಆ ಮಾತುಗಳು ಈಗ ಭಾರಿ ವೈರಲ್ ಆಗ್ತಾ ಇದೆ. ಈ ಹಿಂದೆ ನೈಸ್ ಕಾರಿಡಾರ್ ಯೋಜನೆ ವಿಚಾರದಲ್ಲೂ ಕೂಡ ದೇವೇಗೌಡರು ಹಾಗೂ ಡಿಕೆ ಶಿವಕುಮಾರ್ ಕುಟುಂಬದ ನಡುವೆ ಇದೇ ರೀತಿಯ ಹಗ್ಗ ಜಗ್ಗಾಟಗಳು ನಡೆದಿದ್ವು. ಆಗ ಇಂಥದೇ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಆದರೆ ಈ ಟೌನ್ಶಿಪ್ ಯೋಜನೆಯಿಂದ ನಿಜವಾಗ್ಲೂ ಲಾಭ ಯಾರಿಗೆ? ಇಲ್ಲಿ ಸರ್ಕಾರ ಮತ್ತು ಯೋಜನೆಯ ಬೆಂಬಲಿಗರು ಹೇಳುವ ಪ್ರಕಾರ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಕೇವಲ ಮನೆ ಕಟ್ಟುವಂತಹ ಯೋಜನೆ ಅಲ್ಲ. ಇದು
ಭವಿಷ್ಯದಲ್ಲಿ ನಗರಾಭಿವೃದ್ಧಿಯ ಬ್ಲೂ ಪ್ರಿಂಟ್. ಮೊದಲನೇದಾಗಿ ಇದು ಬೆಂಗಳೂರು ಟ್ರಾಫಿಕ್, ಜನಸಂಖ್ಯೆ ಮತ್ತು ಮೂಲಭೂತ ಸೌಕರ್ಯದ ಒತ್ತಡದಿಂದ ಜನರು ನರಳುತ್ತಿದ್ದಾರೆ. ಹೊಸ ಟೌನ್ಶಿಪ್ ನಿರ್ಮಾಣ ಆದರೆ ಜನಸಂಖ್ಯೆಯ ಒಂದು ಭಾಗ ಮತ್ತು ಜಾಬ್ ಆಪರ್ಚುನಿಟಿ ಬಿಡದಿಗೆ ಶಿಫ್ಟ್ ಆಗ್ಬೋದು. ಎರಡನೇದಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ನಿರ್ಮಾಣ ಹಂತದಲ್ಲಿ ಮಾತ್ರ ಅಲ್ಲ, ಮುಂದೆ IT ಕಂಪನಿಗಳು ಬರ್ಬೋದು, ಇಂಡಸ್ಟ್ರೀಸ್ ಬರ್ಬೋದು, ಹಾಸ್ಪಿಟಲ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದ್ರೆ ಜಾಬ್ ಆಪರ್ಚುನಿಟಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ, ಭೂಮಿ ಕಳೆದುಕೊಳ್ಳುವ ರೈತರಿಗೆ ಕೇವಲ ಹಣದ ರೂಪದಲ್ಲಿ ಪರಿಹಾರ ನೀಡೋದಲ್ಲ, ಬದಲಾಗಿ ಅಭಿವೃದ್ಧಿಪಡಿಸಿದಂತ ವಸತಿ ಅಥವಾ ವಾಣಿಜ್ಯ ನಿವೇಶನಗಳನ್ನು ನೀಡುವ ಉದ್ದೇಶವು ಸರ್ಕಾರಕ್ಕಿದೆ. ಭವಿಷ್ಯದಲ್ಲಿ ಈ ಸೈಟ್ಗಳ ರೇಟು ಗಣನೀಯವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಸರ್ಕಾರ ಹೇಳುತ್ತೆ. ಇನ್ನು ನಾಲ್ಕನೆಯದಾಗಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಇನ್ನಷ್ಟು ಅಭಿವೃದ್ಧಿ ಆಗಬಹುದು. ರೋಡ್, ನೀರು, ಕರೆಂಟು, ಮೆಟ್ರೋ ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳಿಗೆ ಹೊಸ ಇನ್ವೆಸ್ಟ್ಮೆಂಟ್ ಕೂಡ ಬರಬಹುದು. ಐದನೆಯದಾಗಿ ಈ ಪ್ರದೇಶವನ್ನು ಬೆಂಗಳೂರು 2ನೇ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ರೂಪಿಸುವ ಗುರಿ ಇದೆ. ಅಂದ್ರೆ ಹೊಸ ಹೂಡಿಕೆ, ಹೊಸ ಉದ್ಯಮ, ಹೊಸ ಆರ್ಥಿಕ ಚಟುವಟಿಕೆ ಮತ್ತು ಹೊಸ ನಗರ. ಆರನೆಯದಾಗಿ ಇದನ್ನು ಭಾರತದ ಮೊದಲ AI ಆಧಾರಿತ ಸಮಗ್ರ ಟೌನ್ಶಿಪ್ ಎಂದು ಪ್ರಚಾರ ಮಾಡಲಾಗ್ತಿದೆ. ಸ್ಮಾರ್ಟ್ ಟ್ರಾಫಿಕ್ ವ್ಯವಸ್ಥೆ, ಡಿಜಿಟಲ್ ಆಡಳಿತ, ತಂತ್ರಜ್ಞಾನ ಆಧಾರಿತ ನಗರ ಯೋಜನೆ ಇವೆಲ್ಲವೂ ಈ ಯೋಜನೆಯ ಭಾಗ ಆಗಿದೆ. ಇದು AI ಟೌನ್ಶಿಪ್ ಆಗುತ್ತಾ ಅಥವಾ A1 ಟೌನ್ಶಿಪ್ ಆಗುತ್ತಾ ಅನ್ನೋ ಕುತೂಹಲವು ಜನರಲ್ಲಿದೆ. ಆದ್ರೆ ವಿರೋಧಿಗಳ ವಾದ ಬೇರೆನೇ ಇದೆ. ರೈತರು ಮತ್ತು ವಿರೋಧ ಪಕ್ಷಗಳ ಪ್ರಕಾರ ಸ್ವಾಧೀನ ಪಡಿಸ್ತಿರುವಂತಹ ಭೂಮಿ ಸಾಮಾನ್ಯ ಭೂಮಿ ಅಲ್ಲ, ಅತ್ಯಂತ ಫಲವತ್ತಾದ ಬಹುಬೆಳೆ ಬೆಳೆಯುವಂತ ಕೃಷಿ ಭೂಮಿ. ಒಮ್ಮೆ ಕೃಷಿ ಭೂಮಿ ಕಳೆದುಕೊಂಡ್ರೆ ರೈತರಿಗೆ ಶಾಶ್ವತವಾದಂತಹ ಜೀವನೋಪಾಯದ ಭರವಸೆ ಅಲ್ಲಿರೋದಿಲ್ಲ. ಅಭಿವೃದ್ಧಿಯ ಲಾಭ ರೈತರಿಗಿಂತ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೆಚ್ಚು ಸಿಗುವ ಸಾಧ್ಯತೆ ಇದೆ. ಬಂಜರು ಭೂಮಿಯನ್ನು ಬಿಟ್ಟು ಕೃಷಿ ಭೂಮಿಯನ್ನೇ ಆಯ್ಕೆ ಮಾಡಿರೋದು ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ಇದರ ಜೊತೆಗೆ ಈ ಭಾಗದ ಪರಿಸರ, ಕೆರೆಗಳು ಮತ್ತು ಜಲ ಸಂಪನ್ಮೂಲಗಳ ಮೇಲೆ ಭಾರಿ ಒತ್ತಡ ಬೀಳುವಂತ ಸಾಧ್ಯತೆ ಇದೆ. ಇದು ವಿರೋಧಿಗಳು ಸರ್ಕಾರಕ್ಕೆ ನೀಡುತ್ತಿರುವಂತಹ ಎಚ್ಚರಿಕೆ. ಇನ್ನು ಮೋದಿ ಹೇಳಿದ ಟೌನ್ಶಿಪ್ಗಳ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಇಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ಇದೆ. DK ಶಿವಕುಮಾರ್ ಹೇಳಿರುವಂತೆ ಪ್ರಧಾನಿ ಮೋದಿ ನಾನು ಕೂಡ ಗುಜರಾತ್ನಲ್ಲಿ ಹಲವು ಟೌನ್ಶಿಪ್ಗಳನ್ನು ನಿರ್ಮಿಸಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಗುಜರಾತ್ನಲ್ಲಿ ನಿಜವಾಗ್ಲೂ ಏನಾಗಿದೆ? 2000ರಲ್ಲಿ ದಶಕದಲ್ಲೇ ಗುಜರಾತ್ ಸರ್ಕಾರ ಇಂಟಿಗ್ರೇಟೆಡ್ ಟೌನ್ಶಿಪ್ ಪಾಲಿಸಿ ಜಾರಿಗೆ ತಂದಿತ್ತು. ಈ ನೀತಿಯ ಉದ್ದೇಶ ಕೇವಲ ಮನೆಗಳ ನಿರ್ಮಾಣವಾಗಿರಲಿಲ್ಲ. ವಸತಿ ಪ್ರದೇಶ, ವಾಣಿಜ್ಯ ವಲಯ, ಕೈಗಾರಿಕಾ ಪ್ರದೇಶ, ಶಾಲೆಗಳು, ಆಸ್ಪತ್ರೆಗಳು, ರಸ್ತೆ ಮತ್ತು ಇತರ ಮೂಲ ಸೌಕರ್ಯಗಳನ್ನು ಒಳಗೊಂಡಂತಹ ನಗರವನ್ನು ನಿರ್ಮಿಸೋದಾಗಿತ್ತು. ಅಹಮದಾಬಾದ್ ಸುತ್ತಮುತ್ತ ಹಲವು ಟೌನ್ಶಿಪ್ ಯೋಜನೆಗಳು ಜಾರಿಯಾಗಿದ್ವು. ಗೋದ್ರೇಜ್ ಪ್ರಾಪರ್ಟೀಸ್, ಸಹಾರಾ ಸಿಟಿ ಹೋಮ್ಸ್ ಸೇರಿದಂತೆ ಹಲವು ಖಾಸಗಿ ಸಂಸ್ಥೆಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿದ್ವು. ಅಷ್ಟೇ ಅಲ್ಲ, ದಹೇಜ್ ಪ್ರದೇಶದಲ್ಲಿ ಅಟಾಲಿ ದಹೇಜ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಎಂಬ ಬೃಹತ್ ಯೋಜನೆಯು ರೂಪುಗೊಂಡಿತ್ತು. ಟೆಕ್ ಪಾರ್ಕ್ಗಳಾಗಿರ್ಬೋದು, ಕೈಗಾರಿಕಾ ವಲಯಗಳು, ಪ್ರವಾಸೋದ್ಯಮ, ವೈದ್ಯಕೀಯ ಟೌನ್ಶಿಪ್ಗಳಿಗೂ ಗುಜರಾತ್ ಸರ್ಕಾರ ಉತ್ತೇಜನ ನೀಡಿತ್ತು. ಬಹುಶಃ ಇದನ್ನೇ ಉಲ್ಲೇಖಿಸಿ ಪ್ರಧಾನಿ ಮೋದಿ ಇಂತಹ ಯೋಜನೆಗಳು ನಗರದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರು ಅನ್ಸುತ್ತೆ. ಹಾಗಾದ್ರೆ ಬಿಡದಿಯ ಟೌನ್ಶಿಪ್ ನಿಜವಾಗ್ಲೂ ಬೆಂಗಳೂರಿನ ಭವಿಷ್ಯವನ್ನು ರೂಪಿಸುವ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಯ ಅಥವಾ ರೈತರ ಭೂಮಿಯನ್ನು ಗುರಿಯಾಗಿಸಿಕೊಂಡಿರುವಂತಹ ಮತ್ತೊಂದು ರಿಯಲ್ ಎಸ್ಟೇಟ್ ಕನಸ? ಒಂದು ಕಡೆ ಅಭಿವೃದ್ಧಿಯ ವಾದ, ಇನ್ನೊಂದು ಕಡೆ ರೈತರ ಬದುಕಿನ ಪ್ರಶ್ನೆ. ಇದರ ನಡುವೆ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಡುವಿನ ರಾಜಕೀಯ ಸಮರ. ಈ ಹೋರಾಟ ಕೇವಲ ಬಿಡದಿಯ ಭೂಮಿಗಾಗಿ ಮಾತ್ರ ಅಲ್ಲ, ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯವನ್ನು ನಿರ್ಧರಿಸಬಹುದಾದಂತ ಕಾಳ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.